ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕನ್ನಡ ಪಾಡ್ಕಾಸ್ಟ್ ವಿತ್ ಫರ್ಹಾನ್ ರಶೀದ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟುಡೇ ಮೆಟ್ರೋ. ವೀಕ್ಷಕರೇ, ಈ ಬ್ಯಾಂಗ್ಳೂರ್ ಟ್ರಾಫಿಕ್ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದ್ರೆ ಸಮಸ್ಯೆ ಏನಾದರೂ ಅದಕ್ಕೆ ಪರಿಹಾರ ಇದೆಯಾ? ಏನಾದರೂ ಸಾಲ್ವ್ ಆಗಿಬಿಡುತ್ತಾ? ಬ್ಯಾಂಗ್ಳೂರ್ ಟ್ರಾಫಿಕ್ ಸಾಲ್ವ್ ಆಗಿಬಿಡುತ್ತೆ, ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ನನಗೆ ಕಮೆಂಟ್ಸಲ್ಲಿ ಬರ್ತಾ ಇದೆ. ಇದು ಬಹುಶಃ ನನಗೇನು ಅನ್ನಿಸ್ತಾ ಇದೆ ಅಂದರೆ, ಈ ಆಟೋ ರಿಕ್ಷಾ ಡ್ರೈವರ್ಗಳು ಯಾರ್ಯಾರಿದಾವೆ, ಮೀಟ್ರ್ ಹಾಕದೇ ಇರೋರು ಮಾತ್ರ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಮೀಟ್ರ್ ಹಾಕ್ಕೊಂಡು ಓಡಿಸ್ತಾ ಇರೋ ಆಟೋ ರಿಕ್ಷಾ ಡ್ರೈವರ್ಸ್ಗೆ ನಾನು ಟಾರ್ಗೆಟ್ ಮಾಡ್ತಾ ಇಲ್ಲ. ಬಟ್ ಮೀಟ್ರ್ ಹಾಕದೇ ಇರೋ ಆಟೋ ರಿಕ್ಷಾದವರು, ಇದು ಅವ್ರಿಗೆ ಗೊತ್ತಿದೆ ಬೈಕ್ ಟ್ಯಾಕ್ಸಿ ಏನಾದರೂ ಬ್ಯಾನ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಇಲ್ಲಿ ಲೂಟಿ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಬೆಂಗಳೂರಲ್ಲಿ. ಇವಾಗ ಒಂದು ಒಳ್ಳೆ ನೆಪ ತಗೊಂಡು ಕಮೆಂಟ್ಸಲ್ಲೆಲ್ಲ ಹೇಳ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ವೀಡಿಯೋಸ್ ಮಾಡಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ, ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆ ಸಾಲ್ವ್ ಆಗಿಬಿಡುತ್ತೆ ಅಂತ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಹೇಗೆ ಸಾಲ್ವ್ ಆಗುತ್ತೆ? ಬೆಂಗಳೂರಲ್ಲಿ ಸಮಸ್ಯೆಗಳು, ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿದೆ, ಗುಂಡಿಗಳಿದೆ, ಅದನ್ನು ಸರಿ ಮಾಡಬೇಕಾಗಿದೆ, ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇವಾಗ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬೈರತಿ ಸುರೇಶ್ ಅವರಿಗೆ ನನ್ನ ಪ್ರಶ್ನೆ ಸಿಂಪಲ್ ಆಗಿದೆ. ನೀವು ಬ್ಯಾನ್ ಮಾಡಿರೋದು ಸರಿನಾ? ಬೈಕ್ ಟ್ಯಾಕ್ಸಿ ಚಾಲಕರಿಗೆ, ಕ್ಯಾಪ್ಟನ್ಸಿಗೆ ಕಷ್ಟ ಕೊಡ್ತಾ ಇದ್ದೀರಾ. ಅವರು ಪಾಪ ಇದನ್ನೇ ನಂಬಿಕೊಂಡು ದುಡಿಮೆ ಮಾಡಿಕೊಂಡು ಅವ್ರ ಮನೆ ನಡೆಸ್ಕೋತಾ ಇದ್ರು. ಅವರು ತನ್ನ ಸ್ವಂತ ಕಷ್ಟಪಟ್ಟು ಬಿಸಿಲಲ್ಲಿ ಮಳೆಯಲ್ಲಿ ಎಲ್ಲ ಇದು ಮಾಡಿ ದುಡಿತಾ ಇದ್ರು. ನೀವು ಅವ್ರಿಗೋಸ್ಕರ ಇದು ಕಷ್ಟ ಕೊಡ್ತಾ ಇರೋದು ಸರಿ ಇದೆಯಾ? ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟು, ಆಲ್ರೆಡಿ ಕರ್ನಾಟಕ ಹೈಕೋರ್ಟಿಂದ ಆದೇಶ ಬಂದಿತ್ತು, ಎಲ್ಲೋ ಬೈಕ್ ಟ್ಯಾಕ್ಸಿ ಒಂದು ಲಾ ತಗೊಂಬನ್ನಿ, ಎಲ್ಲೋ ಬೋರ್ಡ್ಗೆ ಅದನ್ನು ಲೀಗಲ್ ಮಾಡಿ ನೀವು ಈ ಥರ ಅವ್ರಿಗೆ ಬ್ಯಾನ್ ಮಾಡೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ತೀರ್ಪು ಕೊಟ್ಟಿತ್ತಲ್ಲ, ಅದನ್ನು ಚಾಲೆಂಜ್ ಮಾಡಿ ನೀವು ಸುಪ್ರೀಂ ಕೋರ್ಟು ಹೋಗೋ ಅಗತ್ಯ ಇತ್ತಾ? ಅಲ್ಲ ಬೈರತಿ ಸುರೇಶ್ ಅವರೇ, ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಪ್ರಾಬ್ಲಮ್, ಸಮಸ್ಯೆ ಎಲ್ಲಿರೋದಂತ. ಇವಾಗ ಬೈಕ್ ಟ್ಯಾಕ್ಸಿ ಲೀಗಲ್ ಆದರೆ ನೀವು ಎಲ್ಲೋ ಬೋರ್ಡೇ ಮಾಡಿ, ವೈಟ್ ಬೋರ್ಡಿಗೆ ನಾನು ಲೀಗಲ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲ. ಆದರೆ ಎಲ್ಲೋ ಬೋರ್ಡ್ಗೆ ನೀವು ಲೀಗಲ್ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆ ಖಂಡಿತ ಸಾಲ್ವ್ ಆಗುತ್ತೆ. ಅಂದರೆ ಪೂರ್ತಿ ಸಾಲ್ವ್ ಆಗಲ್ಲ, ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್, ನಮ್ಮ ರೋಡ್ ಇಂಪ್ರೂವ್ಮೆಂಟ್ಸ್ ಆಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಬರಬೇಕು, ಗುಂಡಿಗಳು ಸರಿಯಾಗಬೇಕು ಬೆಂಗಳೂರಲ್ಲಿ. ಆವಾಗ ಟ್ರಾಫಿಕ್ ಸಮಸ್ಯೆ ಮೇಜರ್ ಸಾಲ್ವ್ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಬೈಕ್ ಟ್ಯಾಕ್ಸಿ ಅಲೋ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆ ಸಾಲ್ವ್ ಆಗುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ತುಂಬ ಜನ ತನ್ನ ಮನೆಯಿಂದ ಗಾಡಿಗಳು ತಗೊಂಡು ಹೋಗ್ತಾರೆ. ಅವರು ಕೆಲವರು ಕಾರಲ್ಲೂ ಹೋಗ್ತಾರೆ, ತುಂಬ ಜನ ಇದ್ದಾರೆ. ಸೊ ಮೆಟ್ರೋ ಯೂಸ್ ಮಾಡಲಿಕ್ಕೆ ಅವರು ಎರಡು ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಬೇಕಾಗಿದೆ, ಮನೆಯಿಂದ ಮೆಟ್ರೋಗೆ ಹೋಗೋದಕ್ಕೆ. ಅದ್ಯಾವುದು ಅಂದರೆ ನಿಮ್ಮ ಬೈಕ್ ಟ್ಯಾಕ್ಸಿ ಅಥವಾ ಆಟೋ ರಿಕ್ಷಾ. ಇವಾಗ ಸಿಂಗಲ್ ಪರ್ಸನ್ನು ಆಫೀಸಿಗೆ ಹೋಗಬೇಕಾದ್ರೆ ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾನೆ, ಯಾಕಂದರೆ ಅವನಿಗೆ 50 ರೂಪಾಯಿ 60 ರೂಪಾಯಲ್ಲಿ ಮ್ಯಾಕ್ಸಿಮಮ್ ಆದರೆ, ಹಬ್ಬ ಬಂದರೆ ಒಂದು 70 ರೂಪಾಯಿ 80 ರೂಪಾಯಲ್ಲಿ ಕೆಲಸ ಮುಗಿದೋಗುತ್ತೆ. ಅದೇ ಕೆಲಸಕ್ಕೆ, ಅದೇ ಡಿಸ್ಟೆನ್ಸಿಗೆ ಮನೆಯಿಂದ ಮೆಟ್ರೋಗೆ ಹೋಗೋದಕ್ಕೆ 200 ರೂಪಾಯಿ 300 ರೂಪಾಯಿ 500 ರೂಪಾಯಿ ಕೇಳ್ತಾರೆ ಆಟೋದವರು. ಮೀಟ್ರ್ ಹಾಕೋ ಆಟೋ ರಿಕ್ಷಾ ಡ್ರೈವರ್ಗೆ ಹೇಳ್ತಾ ಇಲ್ಲ ನಾನು, ಮೀಟ್ರ್ ಹಾಕದೇ ಇರೋ ಆಟೋ ರಿಕ್ಷಾ ಅವ್ರಿಗೆ ಹೇಳ್ತಾ ಇರೋದು. ಸೊ ಇದು ಕಷ್ಟ ಆಗ್ತಾ ಇದೆ ನಮ್ಮ ಬೆಂಗಳೂರಿನ ಜನತೆಗೆ. ಸೊ ನೀವು ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು, ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೆ ಬೈಕ್ ಟ್ಯಾಕ್ಸಿ ಅಲೋ ಮಾಡೋ ಅಗತ್ಯ ಇದೆ. ಆಲ್ರೆಡಿ ಇಷ್ಟು ದಿವಸ ಚೆನ್ನಾಗೇ ಬೆಂಗಳೂರಲ್ಲಿ ಎಲ್ಲ ನಡೀತಾ ಇತ್ತು. ಆಟೋ ರಿಕ್ಷಾ ಡ್ರೈವರ್ ಅವರು ಏನೋ ಒಂದು ಇದು ಮಾಡೋದು, ನಿಮಗೆ ಸರ್ಕಾರಕ್ಕೆ ಪ್ರಶ್ನೆ ಹಾಕಿದ್ರು. ಆಮೇಲೆ RTOದವ್ರು ಬಂದುಬಿಟ್ಟು ಅವ್ರ ಜೊತೆಯಲ್ಲಿ ಸೇರಿಕೊಂಡು ಬೈಕ್ ಟ್ಯಾಕ್ಸಿನ ಸೀಸ್ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಹೇಳೋದೇನೆಂದರೆ, ಅದನ್ನು ಮಾಡೋ ಬದಲು ಈ ಮೀಟ್ರ್ ಹಾಕದೇ ಇರೋ ಆಟೋ ರಿಕ್ಷಾ ಇದೆಯಲ್ಲ, ಅವ್ರಿಗೆ ಸೀಸ್ ಮಾಡಿ. ಅವ್ರ ಆಟೋ ಯಾಕೆ ಸೀಸ್ ಮಾಡೋದಿಲ್ಲ? ಮೀಟ್ರ್ ಹಾಕ್ಕೊಂಡು ನಿಯತ್ತಾಗಿ ಓಡಿಸಿರೋರಿಗೆ ತೊಂದರೆ ಕೊಡಬೇಡಿ, ಬೈಕ್ ಟ್ಯಾಕ್ಸಿಯವ್ರಿಗೆ ತೊಂದರೆ ಕೊಡಬೇಡಿ. ಮೀಟ್ರ್ ಹಾಕದೇ ಇರೋ ಆಟೋ ರಿಕ್ಷಾ ಯಾವ್ದು ಇದೆಯೋ ಬೆಂಗಳೂರಲ್ಲಿ ಅದಕ್ಕೆ ಒಂದು ಕಾನೂನು ತಗೊಂಬನ್ನಿ. ಆಲ್ರೆಡಿ ಕಾನೂನಿದೆ, ನೀವು ಕಾನೂನನ್ನು ಎಲ್ಲಿ ಇದು ಮಾಡ್ತೀರಾ? ಬರೀ ಬಡವ್ರಿಗೆ, ಕಷ್ಟಪಟ್ಟು ದುಡಿಯೋರಿಗೇ ನೀವು ಕಷ್ಟ ಕೊಡ್ತಾ ಇದ್ದೀರಾ. ಈ ಥರ ಮಾಡಿದ್ರೆ ನಡೆಯೋದಿಲ್ಲ. ಮತ್ತು ಸುಪ್ರೀಂ ಕೋರ್ಟಲ್ಲಿ ನೀವೇನು ಅರ್ಜಿ ಹಾಕಿದ್ದೀರೋ ಚಾಲೆಂಜ್ ಮಾಡಿ ಕರ್ನಾಟಕ ಹೈಕೋರ್ಟ್ ತೀರ್ಪನ್ನ, ಅದು ನೀವು ವಾಪಸ್ ತಗೊಂಡು ಇದಕ್ಕೊಂದು ಕಾನೂನು ತಗೊಂಬನ್ನಿ. ಎಲ್ಲೋ ಬೋರ್ಡ್ಗೆ ಎಷ್ಟಂತ ಪಾಪ ಕಷ್ಟಪಡ್ತಾರೆ.
ಅವರಿಗೆ ಇವತ್ತು ಜೀವನ ನಡೆಸೋಕ್ಕೆ ಏನಾದರೂ ಜಾಬ್ಸ್ ಇದೆಯಾ, ನೌಕರಿ ಇದೆಯಾ? ನೀವೇನಾದರೂ ನೌಕರಿ ಕೊಡ್ತಾ ಇದ್ದೀರಾ? ಹೋಗ್ಲಿ, ಅದು ಬಿಡಿ. ನಿಮ್ಮ ಗ್ಯಾರಂಟಿಗಳಲ್ಲಿ ಯುವಕರಿಗೆ ಕೆಲಸ ಇಲ್ಲದೆ ಹೋದ್ರೆ ಅದೇನೋ ಪೆನ್ಷನು ಗಿನ್ಷನು ಏನೋ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದೆಲ್ಲಿ ಹೋಯ್ತೀವಿ? ಯಾವಾಗ ಕೊಡ್ತೀರಾ? ಅದನ್ನ ಯಾವಾಗ ರಿಲೀಸ್ ಮಾಡ್ತೀರಾ? ಕೇಳಿ ನಿಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ, ಚೀಫ್ ಮಿನಿಸ್ಟರ್ಗೆ. ಈ ಥರ ನೀವು ಕಿರುಕುಳ ಕೊಳ್ಳೋದು ಸರಿ ಇಲ್ಲ. ಇದು ಬರೀ ಆಟೋ ರಿಕ್ಷಾದವರು ನಿಮಗೆ ಕೆಲವೊಂದು ಓಟ್ ಸಿಗುತ್ತೆ, ಆಟೋದವರು ಇದು ಮಾಡಿದ್ರೆ ಸರಿ ಹೋಗೋದಿಲ್ಲ, ರೋಡಿಗೆ ಇಳಿತವೆ. ಬೈಕ್ ಟ್ಯಾಕ್ಸಿಯವರು ಬೇಕಾದರೆ ಇಳಿಬೋದು ರೋಡ್ಗೆ ಪ್ರೊಟೆಸ್ಟ್ ಮಾಡಲಿಕ್ಕೆ, ಹಂಗಾಮ ಮಾಡಲಿಕ್ಕೆ. ಬಟ್ ಅವರು ಪಾಪ, ಅವ್ರಿಗೆ ಫಸ್ಟ್ ಆಫ್ ಆಲ್ ಕಷ್ಟ ಇದೆ. ಕಷ್ಟಪಟ್ಟು ಒಂದು 500-1000 ರೂಪಾಯಿನ ದುಡ್ಕೋತಾ ಇದ್ವು. ಹೌದು, ನಿಜಾನೇ. ನಿಮಗೆ ಆನ್ಲೈನಲ್ಲಿ ಕಾಣುತ್ತೆ, ಆ್ಯಪ್ಗಳಲ್ಲಿ 1500 ರೂಪಾಯಿ ದುಡ್ಕೊಂಡ, ಇವತ್ತು 1000 ರೂಪಾಯಿ ದುಡ್ಕೊಂಡ, 1200 ರೂಪಾಯಿ. ಪೆಟ್ರೋಲ್ ಯಾಕ್ರಿ ಕೊಡ್ತಾರೆ? ಪೆಟ್ರೋಲ್ ಖರ್ಚು ಯಾರ್ರಿ ಕೊಡ್ತಾರೆ? ಅದನ್ನ ಮೈನಸ್ ಮಾಡೋದು ಬೇಕಾಗಿಲ್ವಾ? ಬಿಸಿಲಲ್ಲಿ ತಿರುಗಾಡ್ತಾರೆ, ಆಮೇಲೆ ಬೇರೆ ಖರ್ಚುಗಳು ಬರುತ್ತೆ. ಗಾಡಿ ಕೆಟ್ಟೋದ್ರೆ ಗಾಡಿ ಸರಿ ಮಾಡಿಸೋದಕ್ಕೆ ಖರ್ಚು ಬರುತ್ತೆ. ಅದನ್ನ ಯಾವನ್ರಿ ಕೊಡ್ತಾರೆ? ಸರ್ಕಾರ ಕೊಡ್ತಾ ಇದೆಯಾ ಅದಕ್ಕೆ, ಅಥವಾ ಆಟೋದವ್ರು ಕೊಡ್ತಾ ಇದ್ದಾರಾ? ಆಟೋದವ್ರು ಏನೇನೋ ಹೇಳ್ಬಿಡ್ತಾರೆ, ಟ್ರಾಫಿಕ್ ಸಮಸ್ಯೆ ಸಾಲ್ವ್ ಆಗಿಬಿಡುತ್ತೆ, ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದ್ರೆ ಒಳ್ಳೆಯದು. ಏನಾದರೂ ಇವಾಗ ಆಯ್ತಪ್ಪ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆಯಲ್ಲ, ಆಲ್ಮೋಸ್ಟ್ ಒಂದು 20 ದಿವಸ ಆಯಿತು ನೀವು ಬ್ಯಾನ್ ಮಾಡಿ. ಏನಾದರೂ ಬ್ಯಾಂಗ್ಳೂರ್ ಟ್ರಾಫಿಕ್ ಸಾಲ್ವ್ ಆಗಿಬಿಡ್ತಾ ಸಮಸ್ಯೆಗಳು? ಏನು ಮಾತಾಡೋದು ಇದು? ಇದಕ್ಕೇನಾ ಸರ್ಕಾರಕ್ಕೆ ಓಟ್ ಕೊಟ್ಟಿರೋದು? ಬರೀ ಆಟೋದವ್ರೇನಾ ನಿಮಗೆ ಸರ್ಕಾರಕ್ಕೆ ಇವತ್ತು ಓಟ್ ಕೊಟ್ಟಿರೋದು? ಬೈಕ್ ಟ್ಯಾಕ್ಸಿಯ ಫ್ಯಾಮ್ಲಿಗಳಿಲ್ವಾ? ಒಂದು ಫ್ಯಾಮ್ಲಿಯಲ್ಲಿ 5-6 ಜನ ಇರ್ತಾರೆ. 50,000 ಇಂದ 80,000 ಬೈಕ್ ಟ್ಯಾಕ್ಸಿಯವರು ಇದ್ದಾರೆ. ಹೋಗ್ಲಿ ಬಿಡಿ, ಅದರಲ್ಲಿ ಒಂದು 5,000ನೋ 6,000ನೋ ಬೇರೆ ಸ್ಟೇಟಿಂದ ಬಂದಿದ್ದಾರೆ. ಅವರಿಗೆ ನಾನು ಸಪೋರ್ಟ್ ಕೊಡ್ತಾ ಇಲ್ಲ. ಕನ್ನಡಿಗರು ಯಾರ್ಯಾರು ಇದ್ದಾರೋ, ನಮ್ಮ ಕರ್ನಾಟಕದವ್ರು ಯಾರ್ಯಾರು ಇದ್ದಾರೋ ಅವ್ರಿಗೆ ಫಸ್ಟು ಬೈಕ್ ಟ್ಯಾಕ್ಸಿನ ಅಲೋ ಮಾಡಿ. ಏನಾದರೂ ಒಂದು ಲಾ ತಗೊಂಬಂದು ಲೀಗಲ್ ಆಗಿ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಪಾಪ ನಿಮ್ದು ಏನಿದೆ, ಎಲ್ಲೋ ಬೋರ್ಡ್ ಕನ್ವರ್ಷನ್ ಚಾರ್ಜಸ್ಸು ಏನಿದೆ, ಅದು ಟ್ಯಾಕ್ಸ್ ಏನು ಕಟ್ಟಬೇಕು ಅದನ್ನು ಹೇಳಿ. ಇನ್ಶೂರೆನ್ಸ್ ಕಮರ್ಷಿಯಲ್ ಮಾಡಿಸ್ಕೋತಾರೆ. ಬೇರೆ ಲಾ ಏನಿದೆ, GPS ಹಾಕ್ಕೋಬೇಕಾ, GPS ಹಾಕ್ಕೋತಾರೆ. ನೀವು ಏನೇನು ರೂಲ್ಸ್ ಮಾಡ್ತೀರಾ ಅದನ್ನ ರೂಲ್ಸ್ ತಗೊಂಡು ಬನ್ನಿ, ಹೇಳಿ. ಬೈಕ್ ಚಾಲಕರು ಅದನ್ನ ರೂಲ್ಸ್ ಫಾಲೋ ಮಾಡ್ಕೋತಾರೆ. ಎಲ್ಲೋ ಬೋರ್ಡ್ ಮಾಡಿಕೊಂಡು ಪಾಪ ಜೀವನ ಮಾಡ್ಕೋತಾರೆ. ನೀವು ಈ ಥರ ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಚಾಲೆಂಜ್ ಮಾಡಿಬಿಟ್ಟು ಮತ್ತೆ ಇನ್ನು ಎಷ್ಟು ತಿಂಗಳಂತ ಕಾಯಬೇಕಾಗಿದೆ? 20 ದಿವಸದಿಂದ ಪಾಪ ಅವರು ಏನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ರಾಖಿ ಬೇರೆ, ಇವತ್ತು ಅವರು ಏನಂತ ಹೇಗಂತ ಹಬ್ಬ ಆಚರಿಸ್ತಾರೆ? ಮೊನ್ನೆ ಈದ್ ಮಿಲಾದ್ ಆಯಿತು. ಈದ್ ಮಿಲಾದಿಗೆ ಏನು ಮಾಡ್ತಾರೆ ಪಾಪ? ನೀವು ಈ ಥರ ಮಾಡೋದು ಸರಿ ಹೋಗೋದಿಲ್ಲ. ಇದೇ ಥರ ಇದುವೆ ನೋಡಿ. ಒಂದು ದಿವಸ ತಲೆ ಕೆಡ್ತು ಅಂದರೆ ಬೈಕ್ ಟ್ಯಾಕ್ಸಿಯವರು ಅವರು ಕೂಡ ಬರ್ತಾರೆ, ರೋಡಿಗೆ ಇಳಿತಾರೆ, ಪ್ರೊಟೆಸ್ಟ್ ಮಾಡ್ತಾರೆ. ಆವಾಗ ಸರ್ಕಾರಕ್ಕೇ ಕಷ್ಟ ಬರೋದು. ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ, GB ಎಲೆಕ್ಷನ್ಸ್ ಬರ್ತಾ ಇದೆ ಬೆಂಗಳೂರಲ್ಲಿ, ಜ್ಞಾಪಕ ಇರಲಿ. ಆ ಎಲೆಕ್ಷನ್ಸಲ್ಲಿ ಏನೇನು ಆಗುತ್ತೆ, ಕಾಂಗ್ರೆಸ್ಗೆ ಓಟ್ ಸಿಗುತ್ತೋ ಇಲ್ವೋ ಅದನ್ನು ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಬರೀ ಆಟೋ ರಿಕ್ಷಾ ಡ್ರೈವರ್ ನಿಮಗೆ GB ಎಲೆಕ್ಷನ್ಸಲ್ಲಿ ಗೆಲ್ಸೋಕೆ ಆಗೋದಿಲ್ಲ. ಇವಾಗ ಕರೆಕ್ಟಾಗಿ ನಮಗೂ ನೀವು ಕರೆಕ್ಟಾಗಿ ಸಿಕ್ಕಿದ್ದೀರಾ. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿದ್ದಾರೆ, ಡಿಸೆಂಬರ್ ಒಳಗೆ GB ಎಲೆಕ್ಷನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೋಟಿಫಿಕೇಶನ್ ಒಂದು ಬರುತ್ತೆ, ಎಲೆಕ್ಷನ್ ಕಮಿಷನಿಂದ ಬರುತ್ತೆ ಅಂತ ಹೇಳ್ಬಿಟ್ಟು. SIR ಏನೋ ನಡೀತಾ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಸ್ಲೋ ಇದೆ, ಇನ್ನೂ ಡೇಟ್ ಅನೌನ್ಸ್ಮೆಂಟ್ ಆಗಿಲ್ಲ ಅಂತ. ಸೊ ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಬೈಕ್ ಟ್ಯಾಕ್ಸಿ ಸಮಸ್ಯೆ ಏನು ಸಾಲ್ವ್ ಆಗೋದಿಲ್ಲ. ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ ಅಥವಾ ಓಲಾ ಊಬರ್ಗೆ ಬ್ಯಾನ್ ಮಾಡಿದ್ರೆ ಸಮಸ್ಯೆ ಸಾಲ್ವ್ ಆಗೋಕ್ಕೆ ಚಾನ್ಸೇ ಇಲ್ಲ. ರೋಡ್ ಸರಿ ಮಾಡಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿ. ಅದೇನು ಮಾಡ್ತೀರಾ ಅದನ್ನು ನಿಮ್ಗೆ ಗೊತ್ತು. ನಾನೇನು ಅದನ್ನು ಎಕ್ಸ್ಟ್ರಾ ನಿಮಗೆ ಪಾಠ ಹೇಳೋದು ಬೇಕಾಗಿಲ್ಲ. ಇಲ್ಲಿ ವಿಷಯ ಏನಂದರೆ, ಬೈಕ್ ಟ್ಯಾಕ್ಸಿಗೆ ಕೂಡಲೇ ಇಮಿಡಿಯೇಟಾಗಿ ಅದು ಸುಪ್ರೀಂ ಕೋರ್ಟಲ್ಲಿ ನೀವು ಆಲ್ರೆಡಿ ಹೋಗ್ಬಿಟ್ಟಿದ್ದೀರ. ಬೇಕಾದರೆ ನೀವು ಅದನ್ನು ಕ್ಯಾನ್ಸಲ್ಲು ಮಾಡ್ಕೋಬೋದು, ವಿಡ್ರಾ ಮಾಡ್ಕೋಬೋದು. ನೀವೇ ಕರ್ನಾಟಕ ಸರ್ಕಾರದ ಆರ್ಡನ್ನು ನೀವು ಫಾಲೋ ಮಾಡ್ಬೋದು. ಅದು ಮಾಡದೆ ಹೋಗ್ಲಿ ಬಿಡಿ. ಅಟ್ಲೀಸ್ಟು ಆ ಸುಪ್ರೀಂ ಕೋರ್ಟ್ ಇನ್ನೊಂದು 12 ದಿವಸ ಇದೆಯಲ್ಲ, 12 ದಿವಸಕ್ಕೋಸ್ಕರ ಅದು ಸುಮ್ಮನೆ ಕೂತ್ಕೊಳ್ಳಿ. ಏನು ಇವಾಗ ತೊಂದರೆ ಕೊಡಬೇಡಿ. RTOದವ್ರು ಹಿಡಿತಾ ಇದ್ದಾರಂತೆ, ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡಿ. ಇವಾಗ ತುಂಬ ಆಗೋಯ್ತು, ತುಂಬ ಜಾಸ್ತಿ ಆಗೋಯ್ತು. ಇದೇ ಥರ ನೀವು ಮಾಡ್ತಾ ಇದ್ರೆ ನಾವು ಕೂಡ ಧ್ವನಿ ಎತ್ತೀವಿ. ನಮಗೂ ಗೊತ್ತಿದೆ ಹೇಗೆ ಮಾಡಬೇಕು ಅಂತ. ಎಲೆಕ್ಷನ್ನಲ್ಲಿ ನಿಮಗೆ ಬುದ್ಧಿ ಕಲಿಸ್ತೀವಿ.
ಓಕೆ ವೀಕ್ಷಕರೇ, ಇದು ವಿಡಿಯೋನ ತುಂಬ ವೈರಲ್ ಮಾಡಿ ಶೇರ್ ಮಾಡೋದು ಮರಿಬೇಡಿ. ಯಾಕೆ ಅಂದರೆ ಇದು ಭೈರತಿ ಸುರೇಶ್ ಅವರಿಗೆ, ಇದು ಅವ್ರ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗೆ ಈ ವಿಷಯ ಅವ್ರ ಹತ್ರ ಅವರಿಗೆ ಹೋಗಬೇಕು, ಅಷ್ಟು ವೈರಲ್ ನಾವು ಮಾಡಬೇಕು. ಸೊ ಶೇರ್ ಮಾಡೋದು ಮರಿಬೇಡಿ. ಮತ್ತು ನಮ್ಮ ಚಾನಲ್ ನ್ಯೂಸ್ ಟುಡೇ ಮೆಟ್ರೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ನಿಮ್ಮ ಫರ್ಹಾನ್ ರಶೀದ್. ಥ್ಯಾಂಕ್ ಯು.